ಬೆಳಗಿನ ಬೆಳಕು ಭಾಗ 2 ಯಾಜಕ ಕಾಂಡ ಅಧ್ಯಾಯ 25 ಭೂಮಿಯ ಸಬ್ಬತ್ 2 ಯಾಜಕ ಕಾಂಡ 25ರಲ್ಲಿ ವಿವರಿಸಲಾದ ಭೂಮಿಯ ಸಬ್ಬತ್ತು ಕೇವಲ ಕೃಷಿಯ ನಿಯಮವಲ್ಲ ಎಂದು ನಾವು ಈಗಾಗಲೇ ನೋಡಿದ್ದೇವೆ. ಯೆಹೋವನು ಇದನ್ನು ಯೆಹೋವನಿಗೆ ಸಲ್ಲಬೇಕಾದ ಸಬ್ಬತ್ತು ಎಂದು ಕರೆಯುತ್ತಾನೆ. ಇದರ ಅರ್ಥ ಈ ವಿಶ್ರಾಂತಿಯು ಒಂದು ಆರಾಧನೆಯಾಗಿದೆ. ಇದು ಮಣ್ಣಿನಲ್ಲಿ ಬರೆಯಲ್ಪಟ್ಟ ವಾರದ ಸಬ್ಬತ್ತಿನ ತತ್ವವಾಗಿದೆ. ಅತಿಯಾದ ಶ್ರಮವನ್ನು ನಿಲ್ಲಿಸಿ, ಲಾಭಕ್ಕಾಗಿ ಎಲ್ಲವನ್ನೂ ಹಿಂಡುವುದನ್ನು ನಿಲ್ಲಿಸಿ, ಭೂಮಿಯು ಕೇವಲ ಒಂದು ಯಂತ್ರದಂತೆ ವರ್ತಿಸುವುದನ್ನು ನಿಲ್ಲಿಸಿ, ಭೂಮಿಯು ಉಸಿರಾಡಲಿ, ಬಡವರು ಉಣ್ಣಲಿ, ಪ್ರಾಣಿಗಳು ಮೇಯಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ಕೈಗೆ ನಿಲುಕದ ಕಾರ್ಯಗಳನ್ನು ಪೂರೈಸಲು ಯೆಹೋವನ ಮೇಲೆ ಭರವಸೆ ಇಡಿ. ಈ ರೀತಿಯಾಗಿ ಭೂಮಿಯ ಸಬ್ಬತ್ತು ಒಂದು ಜೀವಂತ ಪ್ರಸಂಗವಾಗುತ್ತದೆ. ಜೀವನವು ಕೇವಲ ಅಂತ್ಯವಿಲ್ಲದ ಕೆಲಸದಿಂದ ಬರುವುದಿಲ್ಲ, ಬದಲಾಗಿ ಯೆಹೋವನಿಂದ ಪಡೆಯಲ್ಪಟ್ಟಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಇದು ಇಸ್ರಾಯೇಲಿಗೆ ತರಬೇತಿ ನೀಡುತ್ತದೆ. ಇದು ಯೆಹೋವನಿಗೆ ಸಲ್ಲಬೇಕಾದ ಸಬ್ಬತ್ತು ಆಗಿರುವುದರಿಂದ ಈ ಭೂಮಿಯು ವಿಶ್ರಾಂತಿಯು ತನ್ನ ಕುಮಾರನ ಮೂಲಕ ಯೆಹೋವನ ರಾಜ್ಯದ ಆಳ್ವಿಕೆಯು ಲೋಕವನ್ನು ತುಂಬಿದಾಗ ಇಡೀ ಭೂಮಿಗೆ ದೊರೆಯಲಿರುವ ಮಹತ್ತರವಾದ ವಿಶ್ರಾಂತಿಯ ಮುನ್ಸೂಚನೆಯಾಗಿದೆ. ಧರ್ಮಶಾಸ್ತ್ರವು ಮೊದಲು ಒಂದು ಸಣ್ಣ ಚಿತ್ರಣವನ್ನು ನೀಡುತ್ತದೆ ಮತ್ತು ನಂತರ ಪ್ರವಾದಿಗಳು ದೊಡ್ಡ ಚಿತ್ರಣವನ್ನು ತೋರಿಸುತ್ತಾರೆ. ಇದು ಯೆಹೋವನ ರೀತಿ, ಆತನು ಮಾದರಿಗಳ ಮೂಲಕ ಕಲಿಸುತ್ತಾನೆ. ಇಸ್ರಾಯೇಲಿಗೆ ನೀಡಿದ ಒಂದು ನೈಜ ಆಜ್ಞೆಯು ಆತನ ಮುಂದಿನ ಯೋಜನೆಯನ್ನು ನೋಡುವ ಕಿಟಕಿಯಾಗುತ್ತದೆ. ನಾವು 1000 ವರ್ಷದ ಆಳ್ವಿಕೆಯನ್ನು ಮಹತ್ತರವಾದ ಭೂಮಿಯ ವಿಶ್ರಾಂತಿ ಎಂದು ಕರೆಯುವಾಗ ನಾವು ಇದನ್ನು ಹೇಳುತ್ತಿದ್ದೇವೆ. ಭೂಮಿಯು ಶೋಷಣೆಗೆ ಒಳಗಾಗದ ಒಂದು ಕಾಲವಿದ್ದಂತೆಯೇ. ಈ ಜಗತ್ತು ಹಿಂಸೆ, ದಬ್ಬಾಳಿಕೆ ಮತ್ತು ಮಿತಿಯಿಲ್ಲದ ದುರಾಸೆಯಿಂದ ಮುಕ್ತವಾಗುವ ಕಾಲವೊಂದು ಬರಲಿದೆ. ಪ್ರಕಟಣೆ ಗ್ರಂಥವು ಕ್ರಿಸ್ತನ ಆಳ್ವಿಕೆಯ ಬಗ್ಗೆ ಮಾತನಾಡುತ್ತದೆ. ಪ್ರಕಟಣೆ 20:1-6. ಮತ್ತು ಆ ಆಳ್ವಿಕೆಯ ಕಾಲದಲ್ಲಿ ಭೂಮಿಯು ಪುನಃಸ್ಥಾಪಿತವಾದ ಕ್ರಮವನ್ನು ಅನುಭವಿಸುತ್ತದೆ. ಅದು ರಾಷ್ಟ್ರಗಳಿಗೆ ಸಬ್ಬತ್ತಿನಂತಹ ಯುಗವಾಗಿರುತ್ತದೆ. ಪ್ರವಾದಿಗಳು ಈ ಮುಂಬರುವ ರಾಜ್ಯದ ವಿಶ್ರಾಂತಿಯನ್ನು ಸರಳ ಸೃಷ್ಟಿಯ ಭಾಷೆಯಲ್ಲಿ ವಿವರಿಸುತ್ತಾರೆ. ಯುದ್ಧವು ಕೊನೆಗೊಳ್ಳುತ್ತದೆ ಮತ್ತು ಆಯುಧಗಳು ಜೀವನದ ಸಾಧನಗಳಾಗಿ ಬದಲಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಅವರು ತಮ್ಮ ಕತ್ತಿಗಳನ್ನು ನೇಗಿಲುಗಳನ್ನಾಗಿ ಹೊಡೆಯುವರು. ಇನ್ನು ಮುಂದೆ ಯುದ್ಧಾಭ್ಯಾಸ ಮಾಡುವುದಿಲ್ಲ. ಯೆಶಾಯ 2:4, ಮೀಕಾ 4:3. ಅವರು ಭಯವಿಲ್ಲದ ಸುರಕ್ಷಿತ ಜೀವನವನ್ನು ತೋರಿಸುತ್ತಾರೆ. ಪ್ರತಿಯೊಬ್ಬನು ತನ್ನ ದ್ರಾಕ್ಷಿ ಬಳ್ಳಿಯ ಕೆಳಗೂ ಅಂಜೂರದ ಗಿಡದ ಕೆಳಗೂ ಕೂತುಕೊಳ್ಳುವರು. ಯಾರು ಅವರನ್ನು ಹೆದರಿಸುವುದಿಲ್ಲ. ಮೀಕಾ 4:4. ರೋಗವು ಈಗಿನಂತೆ ಜೀವನವನ್ನು ಆಳುವುದಿಲ್ಲ, ಬದಲಾಗಿ ಗುಣಮುಖವಾಗುವಿಕೆ ಮತ್ತು ಕ್ಷೇಮವು ಹರಡುತ್ತದೆ ಎಂದು ಅವರು ತೋರಿಸುತ್ತಾರೆ. ಯಾವ ನಿವಾಸಿಯು ನಾನು ಕಾಯಿಲೆ ಬಿದ್ದಿದ್ದೇನೆ ಎಂದು ಹೇಳುವುದಿಲ್ಲ. ಯೆಶಾಯ 33:24. ಯೆಶಾಯ 35ನೇ ಅಧ್ಯಾಯವು ಇದೇ ದಿಕ್ಕನ್ನು ತೋರಿಸುತ್ತದೆ. ದೌರ್ಬಲ್ಯಕ್ಕೆ ಶಕ್ತಿ, ಮುರಿದಿರುವುದಕ್ಕೆ ಚೇತರಿಕೆ ಮತ್ತು ನಿಟ್ಟುಸಿರಿನ ಬದಲು ಸಂತೋಷದ ಚಿತ್ರಣವನ್ನು ನೀಡುತ್ತದೆ. ಭೂಮಿಯ ಸಬ್ಬತ್ತು ಇಷ್ಟು ಅರ್ಥಪೂರ್ಣವಾಗಿರಲು ಅಪೊಸ್ತಲ ಪೌಲನು ಕಾರಣವನ್ನು ನೀಡುತ್ತಾನೆ. ಸೃಷ್ಟಿಯು ಈಗ ಒಂದು ಭಾರವಾದ ಹೊರೆಯ ಕೆಳಗಿರುವಂತೆ ಮುಳುಗುತ್ತಿದೆ. ದೇವರ ಪುತ್ರರ ಪ್ರಕಟಿಸುವಿಕೆಗಾಗಿ ಕಾಯುತ್ತಿದೆ ಮತ್ತು ಅಧೋಗತಿಯಿಂದ ಬಿಡುಗಡೆ ಹೊಂದಲು
ಹಂಬಲಿಸುತ್ತಿದೆ ಎಂದು ಆತನು ಹೇಳುತ್ತಾನೆ. ರೋಮಾಪುರದವರಿಗೆ 8:19-22. ಅಂದರೆ ಪಾಪದ ಆಳ್ವಿಕೆಯಲ್ಲಿ ಈ ಭೂಮಿಯೇ ದಣಿದಿದೆ ಮತ್ತು ಗಾಯಗೊಂಡಿದೆ ಎಂದು ಚಿತ್ರಿಸಲಾಗಿದೆ. ಆದ್ದರಿಂದ ಯೆಹೋವನು ಭೂಮಿಗೆ ವಿಶ್ರಾಂತಿ ನೀಡಲು ಆಜ್ಞಾಪಿಸಿದಾಗ ಆತನ ಆಳ್ವಿಕೆಯು ಹೇಗಿರುತ್ತದೆ ಎಂಬುದನ್ನು ಮುಂಚಿತವಾಗಿಯೇ ತೋರಿಸುತ್ತಿದ್ದನು. ಅದು ವಿಶ್ರಾಂತಿ, ನ್ಯಾಯ ಪೂರೈಕೆ ಮತ್ತು ಶಾಂತಿಯ ಕಾಲ. ಭೂಮಿಯ ಸಬ್ಬತ್ತು ದೇವರ ರಾಜ್ಯದ ಒಂದು ಕಿರು ಮಾದರಿಯಂತಿದೆ. ಈಗ ಈ ನಿಯಮದಿಂದ ನೂತನ ಸೃಷ್ಟಿಗಾಗಿ ನಾವು ಆಧ್ಯಾತ್ಮಿಕ ಅರ್ಥವನ್ನು ಹೇಗೆ ಪಡೆದುಕೊಳ್ಳಬಹುದು? ಯಾಜಕಕಾಂಡ 25 ಯೆಹೋವನ ಮಾದರಿ ಎಂದು ಪರಿಗಣಿಸುವ ಮೂಲಕ ನಾವು ಪ್ರಾರಂಭಿಸುತ್ತೇವೆ. ಇದು ಇಸ್ರಾಯೇಲಿಗೆ ಒಂದು ನೈಜ ಆಜ್ಞೆಯಾಗಿತ್ತು, ಆದರೆ ಇದು ದೊಡ್ಡ ಸತ್ಯಗಳನ್ನು ಸಾರುತ್ತದೆ. ಮೊದಲನೆಯದಾಗಿ, ಭೂಮಿಯ ವಿಶ್ರಾಂತಿಯು ಭೂಮಿಗೆ ಯೆಹೋವನಿಗೆ ಸೇರಿದೆ ಎಂದು ಕಲಿಸುತ್ತದೆ. ಭೂಮಿಯು ಯೆಹೋವನಿಗೆ ವಿಶ್ರಾಂತಿ ಪಡೆಯುತ್ತದೆ. ಯಾಜಕಕಾಂಡ 25:2. ನಂತರ ಅದೇ ಅಧ್ಯಾಯವು ಭೂಮಿಯು ಆತನದಾಗಿದೆ ಮತ್ತು ಆತನ ಜನರು ಆತನ ಕೃಪೆಯಲ್ಲಿ ವಾಸಿಸುವ ಬಾಡಿಗೆದಾರರಿದ್ದಾರೆ ಎಂದು ಹೇಳುತ್ತದೆ. ಯಾಜಕಕಾಂಡ 25:23. ಇದು ಒಡೆತನದ ಅಹಂಕಾರವನ್ನು ತಿದ್ದುತ್ತದೆ. ಸೃಷ್ಟಿಯು ನಮ್ಮ ದುರ್ಬಳಕೆಗಾಗಿ ಇಲ್ಲ ಎಂದು ಇದು ನಮಗೆ ಹೇಳುತ್ತದೆ. ನೂತನ ಸೃಷ್ಟಿಗೆ ಇದು ಹೃದಯದ ಪಾಠವಾಗಿದೆ. ಎಲ್ಲವೂ ಯೆಹೋವನಿಗೆ ಸೇರಿದ್ದು. ನಮ್ಮ ಸಮಯ, ಶಕ್ತಿ, ಸಂಪನ್ಮೂಲಗಳು ಮತ್ತು ನಾವು ನಿಂತಿರುವ ನೆಲವೂ ಸಹ ದೇವರ ರಾಜ್ಯವು ಭೂಮಿಯನ್ನು ತುಂಬಿದಾಗ ಜಗತ್ತು ಮಾನವನ ದುರಾಸೆಯ ಅಡಿಯಲಲ್ಲ, ಬದಲಾಗಿ ಯೆಹೋವನ ನ್ಯಾಯಯುತ ಆಳ್ವಿಕೆಯಡಿಯಲ್ಲಿ ಜೀವಿಸುತ್ತದೆ. ಎರಡನೆಯದಾಗಿ, ನಿಜವಾದ ಜೀವನವು ಯೆಹೋವನಿಂದಲೇ ಪಡೆಯಲ್ಪಟ್ಟಿದೆಯೇ ಹೊರತು ಬಲವಂತವಾಗಿ ಹಿಂಡಿ ತೆಗೆದುದಲ್ಲ ಎಂದು ಭೂಮಿಯ ವಿಶ್ರಾಂತಿ ಕಲಿಸುತ್ತದೆ. ಇಸ್ರಾಯೇಲರು ಸಾಮಾನ್ಯ ಉತ್ಪಾದನೆಯನ್ನು ನಿಲ್ಲಿಸಿ ಯೆಹೋವನ ಮೇಲೆ ಭರವಸೆ ಇಡಬೇಕಾಗಿತ್ತು. ನಾವು ಏನನ್ನು ತಿನ್ನೋಣ ಎಂಬ ಅವರ ಬಯಕೆ ಯೆಹೋವನು 6ನೇ ವರ್ಷದಲ್ಲಿ ಹೇರಳವಾದ ಆಶೀರ್ವಾದವನ್ನು ನೀಡುವ ಮೂಲಕ ಉತ್ತರ ನೀಡಿದನು. ಯಾಜಕಕಾಂಡ 25:20-22. ಇದು ಕೇವಲ ಆರ್ಥಿಕ ನಿಯಮವಲ್ಲ, ಇದು ವಿಶ್ವಾಸದ ಪಾಠವಾಗಿದೆ. ವಿಶ್ರಾಂತಿ ಎಂದರೆ ಸೋಮಾರಿತನವಲ್ಲ, ಅದು ಭರವಸೆ. ವಿಶ್ವಾಸದ ಮೂಲಕ ದೇವರ ವಿಶ್ರಾಂತಿಯನ್ನು ಪ್ರವೇಶಿಸುವ ಬಗ್ಗೆ ಇಬ್ರಿಯ ಪತ್ರವು ಮಾತನಾಡುತ್ತದೆ. ಇಬ್ರಿಯ 4:9-11. ನೂತನ ಸೃಷ್ಟಿಯು ಈಗಲೇ ಈ ರೀತಿಯಲ್ಲಿ ಜೀವಿಸಲು ತರಬೇತಿ ಪಡೆಯುತ್ತದೆ. ಅತಿಯಾದ ಆತಂಕ, ದುರಾಸೆ ಮತ್ತು ಬದುಕು ಕೇವಲ ಹತಾಶೆಯ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ ಎಂಬ ಆಲೋಚನೆಯನ್ನು ನಿಲ್ಲಿಸಲು ಹೃದಯವು ಕಲಿಯುತ್ತದೆ. ನಾವು ಕೆಲಸ ಮಾಡುತ್ತೇವೆ, ಹೌದು, ಆದರೆ ನಾವು ಕೆಲಸವನ್ನು ಆರಾಧಿಸುವುದಿಲ್ಲ. ಮೂರನೆಯದಾಗಿ, ವಿಶ್ರಾಂತಿಯು ನ್ಯಾಯ ಮತ್ತು ಕರುಣೆಯನ್ನು ಒಳಗೊಂಡಿದೆ ಎಂದು ಭೂಮಿಯ ಸಬ್ಬತ್ತು ಕಲಿಸುತ್ತದೆ. ಸಬ್ಬತ್ತಿನ ವರ್ಷದಲ್ಲಿ ಉತ್ಪನ್ನವನ್ನು ವೈಯಕ್ತಿಕ ಲಾಭವೆಂದು ಪರಿಗಣಿಸಲಾಗುತ್ತಿರಲಿಲ್ಲ. ಅದು ಎಲ್ಲರಿಗೂ ಲಭ್ಯವಿತ್ತು. ಮನೆಯವರಿಗೆ, ಸೇವಕರಿಗೆ, ಕೂಲಿ ಆಳುಗಳಿಗೆ, ಪರದೇಶಿಯರಿಗೆ ಮತ್ತು ಪ್ರಾಣಿಗಳಿಗೂ ಕೂಡ. ಯಾಜಕಕಾಂಡ 25:6-7. ಭೂಮಿಯು ವಿಶ್ರಾಂತಿ ಪಡೆಯುವಾಗ ಬಡವರು ಮತ್ತು ಕಾಡು ಪ್ರಾಣಿಗಳು ಅದರ ಪ್ರಯೋಜನವನ್ನು ಪಡೆಯಬೇಕು ಎಂದು ಮತ್ತೊಂದು ನಿಯಮವು ಸ್ಪಷ್ಟವಾಗಿ ಹೇಳುತ್ತದೆ. ವಿಮೋಚನಕಾಂಡ 23:10-11. ಇದರ ಅರ್ಥ, ಯೆಹೋವನು ತನ್ನ ಕ್ಯಾಲೆಂಡರ್ನಲ್ಲೇ ಕರುಣೆಯನ್ನು ಅಳವಡಿಸಿದ್ದಾನೆ. ಆತನು ಬಲಿಷ್ಠರು ತಮ್ಮ ಬಿಗಿಯಾದ ಹಿಡಿತವನ್ನು ಸಡಿಲಿಸುವಂತೆ ಮಾಡಿದನು. ಆತನು ದೀನರಿಗೆ ಉಸಿರಾಡಲು ಅವಕಾಶ ನೀಡಿದನು. ನೂತನ ಸೃಷ್ಟಿಗೆ ಇದು ಒಂದು ಗುಣದ ಪಾಠವಾಗಿದೆ. ಯೆಹೋವನ ವಿಶ್ರಾಂತಿಯು ಎಂದಿಗೂ ಸ್ವಾರ್ಥಪರವಾಗಿರುವುದಿಲ್ಲ. ಅದು ಯಾವಾಗಲೂ ಇತರರಿಗೆ ಜಾಗವನ್ನು ನೀಡುತ್ತದೆ. ದೇವರ ರಾಜ್ಯದ ವಿಶ್ರಾಂತಿಯು
ನೀತಿ ಮತ್ತು ಶಾಂತಿ ಒಟ್ಟಾಗಿ ಬೆಳೆಯುವ ಲೋಕವಾಗಿರುತ್ತದೆ. ಸೃಷ್ಟಿಯೇ ಬಿಡುಗಡೆಗಾಗಿ ಹಾತೊರೆಯುತ್ತಿದೆ. ರೋಮಾಪುರದವರಿಗೆ 8:19-22. ಧರ್ಮಶಾಸ್ತ್ರವು ಒಂದು ಸಣ್ಣ ಚಿತ್ರಣವನ್ನು ನೀಡಿತ್ತು. ಒಂದು ದೇಶ, ಒಂದು ವರ್ಷ. ಪ್ರವಾದಿಗಳು ಅದನ್ನು ವಿಸ್ತರಿಸುತ್ತಾರೆ. ಅನೇಕ ರಾಷ್ಟ್ರಗಳು ಶಾಂತಿಯ ಒಂದು ಸಂಪೂರ್ಣ ಯುಗ ಮತ್ತು ನೂತನ ಸೃಷ್ಟಿಯು ನಿರೀಕ್ಷಿಸಲು ಕಲಿಯುತ್ತದೆ. ಏಕೆಂದರೆ ಯೆಹೋವನು ಇತಿಹಾಸವನ್ನು ಅಂತ್ಯವಿಲ್ಲದ ಶ್ರಮ ಮತ್ತು ಸಂಘರ್ಷದ ಕಡೆಗೆ ನಡೆಸುತ್ತಿಲ್ಲ. ಆತನು ಅದನ್ನು ತನ್ನ ಆಳ್ವಿಕೆಯ ವಿಶ್ರಾಂತಿಯ ಕಡೆಗೆ ನಡೆಸುತ್ತಿದ್ದಾನೆ. ಹಾಗಾದರೆ ಇಂದಿಗೂ ಸಂಕಟದಲ್ಲಿರುವ ಈ ಲೋಕದಲ್ಲಿ ನಮಗೆ ಇದರ ಅರ್ಥವೇನು? ಇದರ ಅರ್ಥ ಭೂಮಿಯ ಸಬ್ಬತ್ತು ನೂತನ ಸೃಷ್ಟಿಯ ಜೀವನಕ್ಕೆ ಒಂದು ಮುನ್ನೋಟದ ಪಾಠ ಆಗಿದೆ. ಮೇಲ್ವಿಚಾರಣೆಯು ಆರಾಧನೆಯಾಗುತ್ತದೆ. ಸೃಷ್ಟಿಯನ್ನು ನಮ್ಮದಲ್ಲ, ಯೆಹೋವನದು ಎಂದು ಪರಿಗಣಿಸಿ ಭರವಸೆಯು ದೈನಂದಿನ ನಿರ್ಧಾರವಾಗುತ್ತದೆ. ಭಯದಿಂದ ಪ್ರೇರಿತವಾದ ದುರಾಸೆಯನ್ನು ನಿರಾಕರಿಸಿ ಮತ್ತು ಯೆಹೋವನ ಪೂರೈಕೆಯಡಿಯಲ್ಲಿ ತೃಪ್ತಿಯನ್ನು ಕಲಿಯಿರಿ. ಯಾಜಕ ಕಾಂಡ 25:20-22. ಕರುಣೆಯು ಒಂದು ಜೀವನ ಶೈಲಿಯಾಗುತ್ತದೆ. ದೀನರಿಗೆ, ಬಡವರಿಗೆ ಮತ್ತು ಪರಕೀಯರಿಗೆ ಜಾಗ ನೀಡಿ, ಏಕೆಂದರೆ ಯೆಹೋವನ ವಿಶ್ರಾಂತಿಯು ಯಾವಾಗಲೂ ಹೊರೆಗಳನ್ನು ಹಗುರಗೊಳಿಸು ಮತ್ತು ನಿರೀಕ್ಷೆಯು ಸ್ಥಿರವಾಗುತ್ತದೆ. ಯೆಹೋವನು ತಾನು ತೋರಿಸಿದ ಮಾದರಿಯನ್ನು ಪೂರೈಸುತ್ತಾನೆ, ಅಂದರೆ ಕ್ರಿಸ್ತನ ಆಳ್ವಿಕೆಯಡಿಯಲ್ಲಿ ವಿಶ್ರಾಂತಿ, ಶಾಂತಿ ಮತ್ತು ಪುನಃಸ್ಥಾಪನೆ. ಯೆಶಾಯ 2:4, ಮೀಕ 4:3-4, ಯೆಶಾಯ 35, ಯೆಶಾಯ 33:24. ಪ್ರಾರ್ಥನೆ. ನಮ್ಮ ತಂದೆಯೇ, ಸಮಸ್ತ ಮಾನವ ಕುಲಕ್ಕಾಗಿ ಮತ್ತು ಸೃಷ್ಟಿಗಾಗಿ ನೀನು ರೂಪಿಸಿರುವ ನಿನ್ನ ಕರುಣೆ ಮತ್ತು ಜ್ಞಾನಯುತ ಯೋಜನೆಗಾಗಿ ನಾವು ನಿಮಗೆ ಧನ್ಯವಾದ ಅರ್ಪಿಸುತ್ತೇವೆ. ದಯವಿಟ್ಟು ನಿನ್ನ ಪವಿತ್ರಾತ್ಮವನ್ನು ನಮ್ಮ ಮೇಲೆ ಸುರಿಸು. ನಾವು ನಮ್ಮ ಮೇಲೆ ಅವಲಂಬಿತರಾಗದೆ ನಿನ್ನ ಮೇಲೆ ಮಾತ್ರ ಭರವಸೆ ಇಡುವಂತೆ ಮಾಡು. ನಿನ್ನ ಪೂರೈಕೆಯಲ್ಲಿ ವಿಶ್ರಾಂತಿ ಪಡೆಯುವುದನ್ನು ಮತ್ತು ವಿಧೇಯತೆ, ನಮ್ರತೆ ಹಾಗೂ ಪ್ರೀತಿಯಲ್ಲಿ ನಡೆಯುವುದನ್ನು ನಮಗೆ ಕಲಿಸು. ನಿನ್ನ ಪರಿಪೂರ್ಣ ಸಮಯದಲ್ಲಿ ನೀನು ತರುವ ರಾಜ್ಯದ ವಿಶ್ರಾಂತಿಗಾಗಿ ನಾವು ಕಾಯುತ್ತಿರುವಾಗ ನಮ್ಮ ಜೀವನವು ನಿನಗೆ ಗೌರವ ತರುವಂತಿರಲಿ. ಕ್ರಿಸ್ತನ ಹೆಸರಿನಲ್ಲಿ ಆಮೀನ್.